ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸೋಮವಾರ, ಇವತ್ತು ಊರಿಗೆ ಹೋಗಬೇಕಾಗಿತ್ತು, ಹೋಗ್ತಾ ಇಲ್ಲ. ಯಾಕೆಂತಂದರೆ ನನ್ನ ತಂಗಿ ಫೋರ್ಸ್ ಮಾಡಿ ಉಳಿಸ್ಕೊಂಡ್ಲು. ನನ್ನ ತಂಗಿಗಿಂತ ನನ್ನ ತಂಗಿ ಮಗಳು ತುಂಬ ಫೋರ್ಸ್ ಮಾಡಿದ್ಲು, ಮಮ್ಮಿ ಇವತ್ತು ಒಂದಿನ ಇರಿ ಅಂತ ಅಂದ್ಬಿಟ್ಟು. ಹಾಗಾಗಿ ಉಳ್ಕೊಂಡ್ವಿ. ಇವತ್ತು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಬೇಕು. ನೆನ್ನೆ ಬ್ಲಾಗಲ್ಲಿ ನೋಡಿರ್ಬೋದು, ನಮ್ಮ ಅಕ್ಕನ ಮಗಳು ತುಂಬ ಹಿಂಸೆ ಕೊಡ್ತಾ ಇದ್ಲು, ಬನ್ನಿ ಚಿಕ್ಕಿ ನಮ್ಮ ಮನೆಗೆ ಬನ್ನಿ ಚಿಕ್ಕಿ ಅಂತ ಅಂದ್ಬಿಟ್ಟು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಇವತ್ತು ಅಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇಲ್ಲ ಊರಿಗೆ. 7:05ಕ್ಕೆ ಟ್ರೈನ್ ಇದೆ ಚಂದ್ರಾಯಪಟ್ಟಣಕ್ಕೆ. ಸೊ ನಾನು ಆಲ್ಮೋಸ್ಟ್ ಬಂದಾಗೆಲ್ಲ ಬೆಂಗಳೂರಿಗೆ ಸ್ಯಾಟರ್ಡೇ ಬರ್ತೀನಿ. ಸ್ಯಾಟರ್ಡೇ ಇದ್ದು ಸಂಡೇ ಇದ್ದು ಮಂಡೇ ಹೋಗೋ ಥರ ಬರೋದು. ನಾನು ಸ್ಕೂಲಿಗೆ ಕಳಿಸೋ ವರ್ಷದಲ್ಲಿ ಹೋಗ್ಬೋದು. 9:00ವರೆಗೆ ಚಂದ್ರಾಯಪಟ್ಟಣಕ್ಕೆ ಹೋಗುತ್ತೆ ಟ್ರೈನ್. ಸೊ ನಾನು ಈ ಸಲ ಅದೇ ಥರ ಅಂದ್ಕೊಂಡು ಬಂದೆ, ಸೋಮವಾರ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋ ವರ್ಷದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು. ಸ್ಯಾಟರ್ಡೇನೂ ಕೂಡ ರಜಾ ಹಾಕ್ಸಿದ್ದೆ, ಮತ್ತು ಇವತ್ತೂ ಕೂಡ ರಜಾ ಆಗೋಯ್ತು. 1 kg ಸಕ್ಕರೆ ಎಲ್ಲ ಕೊಟ್ಟು ಕಳ್ಸಿದ್ರು. ಪೆಟ್ರೋಲ್ ಬಂಕರು ಗ್ಯಾಸ್ ತುಂಬಿಸ್ತಾರಂತ. ಹಾಯ್ ರೀ, ಐ ಲವ್ ಯು ಇನ್ನೀ ಏನೇನು ನೋಡ್ಬೇಕು ಕಾಣ. ಏನು ಪ್ರೀತಿ ಸಾಯೋವರೆಗೂ ಇರ್ಬೇಕು. ಗಂಡ ಹೆಂಡತಿ ಪ್ರೀತಿ ಅಂದ್ರೆ. ಮಗ ಮದುವೆಗೆ ಬಂದು ಬಾರಿ ಮದುವೆಗೆ ಬಂದ 5ನೇ ಕ್ಲಾಸ್ಗೆ ನನ್ನ ಮಗ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಸುಬ್ಬಣ್ಣ ಹೇಳ್ಕೊಡ್ತಾರ ನೋಡೋದು. 2 ಅನ್ನೋ 2. I miss you. I miss you. I miss you. ಏನ್ ಮಾಡ್ತಿದ್ರ ತೋರ್ಸಿ. ಶೋರೂಮ್ಗೆ ಹೋಗಲ್ವ ಇವತ್ತು? ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಹೊಲ ಏನು ಉಳಿಸ್ತಾನೆ ಜಟ್ ಆಗ್ತಾ ಇದ್ದೀರಾ? ಏನ್ ತಿಂದ್ರಿ ನೆನ್ನೆ ಇಲ್ಲ? ಮಧ್ಯಾಹ್ನ ಮಟನ್. ಕರೆಕ್ಟಾಗಿ ಹೇಳು, ಏನ್ ತಿಂದ್ರಿ ಅಂತ. ನನ್ನ ತಂಗಿ ಕೆಲಸಕ್ಕೆ ಹೋದ್ಲು. ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ, ಎಲ್ಲ ತಿಂದಿದ್ದಾಯಿತು. ಸೊ ಇವಾಗ ರೆಡಿ ಆಗಿದ್ವಿ, ದೊಡ್ಡಮ್ಮ ಮನೆಗೆ ಹೋಗಬೇಕು. ಮಕ್ಕಳಿಗೆಲ್ಲ ರೆಡಿ ಮಾಡಿದೆ. ಮಕ್ಕಳು ಬರ್ಗರ್ ತಿನ್ನಬೇಕು ಅಂತ ಅಂದರು. ಹಾಗಾಗಿ ನಾನು ಕೂಡ ತಿಂದ್ಕೊಂಡು ಮಕ್ಕಳು ತೊಗೊಬರೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಮಲಗಿಸ್ತಾ ಇದ್ದೀನಿ. ನಾನು ಬರೋ ವರ್ಷದಲ್ಲಿ ಮಲ್ಕೊಂಡಿರಬೇಕು. ಸೊ ಕಿರ್ಚಾಡ್ಬೇಡಿ, ಸೌಂಡ್ ಮಾಡಬೇಡಿ, ಓನರ್ ಆಂಟಿ ಬೈತಾರೆ ಅಂತ ಅಂದ್ಬಿಟ್ಟು ಹಂಗೆ ಮಲಗಿಸ್ತಾ ಇದ್ದೆ. ನಾನು ಬರೋವ್ರಿಗೂ ಮಲಗಿರಿ ಅಂತ ಅಂದ್ಬಿಟ್ಟು. ನಿಮ್ಮ ಅಪ್ಪಂದು ಮನೆ ಕಡೆ ಮತ್ತೆ ಕಳ್ಳಿ ಎದ್ದಳಂಗಿಲ್ಲ, ಬೇಕಂದ್ರೆ ಬರೋವರೆಗೂ ಎದ್ದಳಂಗಿಲ್ಲ. ಮನೆ ಕಳ್ಳಲ್ಲಿ ನೀನು ನಿನಗೆ ಗೊತ್ತೀನಿ ಈಗ. ವೆಂಕೆ ಬರಲ್ಲ, ಏನ್ ಮಾಡ್ತೀಯಾ? ಅವ್ಳು ಹೋಗೋದಕ್ಕೆ ಎಲ್ಲ ಮುರಿದು ಬಿಟ್ಟು ಗುಚ್ಚಿಬಿಟ್ಟು ಮಾಡ್ತೀನಿ. ಸೊ ಹೋಗೋದಿಗೆ ಎಲ್ಲ ಹೊಂಚ್ಕೋಬೇಕು, ಎಲ್ಲ ಮುರಿದು ಬಿಟ್ಟು. ಏಯ್ ಏಕೆ ಏನ ನಿನ್ನ ಮಗಳು ಇಳಿತಾವಳೆ. ಆ ಹುಡುಗ ಮನೆಗಿರ್ತದೆ ಹೆಂಗೋ ಮನೆ ಕೂಡ ಈಚೆ ಎಲ್ಲೂ ಹೋಗ್ಬಿಡ.
ಬಂದ್ರು ಹೇಳ್ತಾ ಇದ್ದೀರಾ? ಏನಾರ ಒಂಚೂರು ಗಲಾಟೆ 5 ನಿಮಿಷ ಬರ್ತೀನಿ. ಏನಾರ ಒಂಚೂರು ಗಲಾಟೆ ಮಾಡಿದ್ರೆ ನಂಗೆ ಹೇಳಿ. ಹೊಟ್ಟೆ ಸಿತೈತೆ ಅಂತಲ್ಲೇ ಮನೆಗೆ ಬೇಕಲ್ಲ ಅಂತ, ನಿದ್ದೆ ಮಾಡ್ಬೇಕಲ್ಲ ಅಂತ. ಮಕ್ಳಿಗೆ ಹೊಡೆದ್ಬಿಟ್ಟು ಮಲಗಿಸ್ತವ್ರೆ ಅಂತ ಅನ್ಕೋಬೇಡಿ, ಹೊಡಿಲಿಲ್ಲ. ಅವಾಗ್ಲೇನೆ ಜಸ್ಟ್ ಕೆಳಗಡೆ ಈ ಥರ ಬಾಚಣಿಗೆಯಲ್ಲಿ ಹೊಡೆದಿದ್ದಷ್ಟೇ, ಅವ್ರಿಗೆ ಹೊಡೆದಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹಿಂಗೇನೆ ಹೊಡೆದ್ಬಿಟ್ಟು ತಿರುಗ್ತಾರೆ ಅಂತ ಅಂದ್ಬಿಟ್ಟು ಮಲಗಿಸ್ತಾ ಇದ್ದು. ಇವ್ರು ಮನೇಲಾದ್ರೂ ಇರ್ತಾರೆ, ನಾವು ಮನೇಲಿ ಇರ್ತಾ ಇರ್ಲಿಲ್ಲ. ಮನೆ ಎಣ್ಸಕ್ಕೋಗಿ ಆ ಕೇರಿ ಈ ಕೇರಿ ಅಂತ ಅಂದ್ಬಿಟ್ಟು ಎಲ್ಲವ್ರೆ ಅಂತ ಹುಡಿಕೊಬಂದು ಹೊಡೆದ್ಬಿಟ್ಟು ನಮ್ಮ ಮಾಮರು ಅಣ್ಣನಹಳ್ಳಿ ಮಾಮರು ಹೊಡೆದ್ಬಿಟ್ಟು ಹೊಡೆದ್ಬಿಟ್ಟು ಮಲಗಿಸೋರು. ಚಿಲ್ಕಾಕರ್ ರೂಮಿದ ಬರಂಗಿರ್ಲಿಲ್ಲ. 4 ಗಂಟೆವರೆಗೂ ಬಿಸಿಲೆಲ್ಲ ಹೋಗೋವರೆಗೂ ಬರಂಗಿರ್ಲಿಲ್ಲ. ಆ ಥರ ಮಗ ಅವನು ತಿರುಗಿ ಮಾತಾಡ್ತಾನೆ. ಮೆಕ್ಡಾನಲ್ಸಿಂದ ಇವಾಗ ಬಂದ್ಬಿಟ್ಟು ನಾನು ಅಮ್ಮ ಮಕ್ಕಳು ಎಲ್ಲ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ತಾ ಇದೀವಿ. ನೆನ್ನೆ ಅಲ್ಲಿ ಫಂಕ್ಷನಲ್ಲಿ ನಮ್ಮ ಅಕ್ಕನ ಮಗಳು ಸಿಕ್ಕಾಪಟ್ಟೆ ಹಿಂಸೆ ಮಾಡಿದ್ಲು, ಬೇಜಾರು ಮಾಡ್ಕೊಂಡೆ ಹೋದ್ಲು. ಚಿಕ್ಕ ಹುಡುಗಿ, ಚಿಕ್ಕಿ ಬನ್ನಿ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊ ಬರೋಣ ಸ್ವಲ್ಪ ಹೊತ್ತಿದ್ದು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಪಾಪ ಹತ್ಕೊಂಡೇ ಹೋಯ್ತು. ಲಾಸ್ಟಲ್ಲಿ ಹಳ ಥರ ಮುಖ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಹೋದ್ಲು ಮಗು. ಸೊ ಬೇಜಾರಾಯಿತು. ಹಾಗಾಗಿ ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅವ್ರು ಇರೋದು RR ನಗರದಲ್ಲಿ, ಅಲ್ಲಿ ಹೋಗ್ಬೇಕು ಇವಾಗ. ಹಂಗದು ಹಾಕಕ್ಕೆ ಬರಲ್ಲ. ನಡಿ ಅವನೆಲ್ಲ ಪಾಪೆಲ್ಲ ಅಲ್ಲ ಅವನ ನೋಡಿ ಪಾಪ. ನಡಿಯ ಕುಳ ಅಲ್ಲಿ ಬಿಡ್ಬಾ ಬಿಡ್ಬರಪ್ಪ. ತೆಗಿಸಿದ್ದೀನಿ. ಎಷ್ಟು ಕಡೆ ಬಂದೆ ಸ್ಕೂಲಿಂದ? ಇವಾಗ ಬಂದ್ವಿ. ಇವರು ನಮ್ಮ ದೊಡ್ಡಮ್ಮ, ಅಲ್ಲಿ ನೈಟಿ ಹಾಕೊಂಡಿದಾರಲ್ವ ಅವರು ಚಿಕ್ಕಮ್ಮ. ಸೊ ಇವರು ಅಮ್ಮರ ಅಕ್ಕ, ಅವರು ಚಿಕ್ಕಮ್ಮ ಅಂತಂದ್ರೆ ನಮ್ಮ ಅಮ್ಮನ ತಂಗಿ. ಅಕ್ಕ ತಂಗಿಯರೆಲ್ಲ ಒಂದಾಗ ಸೇರ್ಕೊಂಡ್ರೆ ಮಾತಾಡೋದೇ ಒಂದು ಖುಷಿ. ಸೊ ಹಂಗೇನೆ ಇವ್ರೇನು ಕಿಚನಲ್ಲಿ ಸೇರ್ಕೊಂಡು ಆ ಸ್ಟೋರಿ ಮಾತಾಡ್ತಾ ಇದ್ರು. ಇವ್ರ 3 ಜನಕ್ಕಿಂತ ಇನ್ನೊಬ್ರು ದೊಡ್ಡವ್ರು ಇದ್ದಾರೆ. ಎಲ್ಲ ಮಕ್ಕಳಿಗಿಂತ ಅವ್ರು ದೊಡ್ಡವರು. ನಮ್ಮ ದೊಡ್ಡಮ್ಮ ಅವರು ಜಾಸ್ತಿ ಹಿಂಗೆಲ್ಲ ಬರೋದಿಲ್ಲ. ಏಕೆಂತಂದ್ರೆ ಅವ್ರಿಗೆ ಕೆಲಸ ಜಾಸ್ತಿ, ಎಮ್ಮೆ ಎಲ್ಲ ಇದೆ, ತೋಟ ಕೆಲಸ, ಎಮ್ಮೆ ಅಂತ ಅಂದ್ಕೊಂಡು ಜಾಸ್ತಿ ಅವರು ಎಲ್ಲೂ ಈ ಥರ ಎಲ್ಲ ಸೇರೋದಿಲ್ಲ.
ನಮ್ಮ ದೊಡ್ಡಮ್ಮಂಗೆ ವಿಡಿಯೋ ಅಂತಂದರೆ ನಾಚಿಕೆ ಜಾಸ್ತಿ, ಹಾಗಾಗಿ ನಂದು ವಿಡಿಯೋಸ್ ಮಾಡಬೇಡ ಇವರಿಬ್ರದ್ದು ಮಾಡ್ಕೊ ಅಂತ ಆಯಿತು. ಖುಷಿ ಪಡು, ಅವಳಿಗೆಲ್ಲ ಎದ್ಕೊಂಡು ಕೂತಿ ನೀನು. ಅದೇನಿಲ್ಲ ಪಾಪ ಅಲ್ಲ ಆಗಲಿ. ಪಾಪ ಯಾಕೆ ಇತ್ಕೊಂಡಲ್ಲ ತಿನ್ನಬಾರ್ದಂತೆ, ತಿನ್ಬಾರ್ದಂತೆ. ಕುಡಿ, ಅಲ್ಲೇ ಕುಡಿ. ಟೀ ಪುಡಿ ಹಾಕ್ಬಿಡ್ತಾ ಕುಡಿಯೋದು. ಬಿಡಿ, ಇಲ್ಲ ಐತೆ ಮಮ್ಮಿ ತಾವತ್ತಿ ಬೇಡ, ಟೀ ತಗೋ, ಟೀ ತಗೋ. ಚೆಂತು ಚೆಂತು ಟೀ ತಗೋ. ಬೇಡ ಏ ಹಾಲು ತಗೊಳ್ಳಿಲ್ಲ. ಬೇಡ ಬೇಡ ಬಿಡು, ಬೇಡ ತಿನ್ನು. ಸಾಕು ಬೇಡ ಬಿಡು. ಒಂದು ಬಿಸ್ಕೆಟ್ ಆರ್ಡರ್ ಮಾಡಿಲ್ಲ ಅಂತ ಅವ್ರು ಬಂದಿಲ್ಲ. ಏಯ್ ಹಾಲು ಉಂಡಿಸ್ತೀಯಾ? ಇಲ್ಲ ಐತಲ್ಲ ಎರಡಾಡ್ಗುವೆ, ಇದು ಇಲ್ಲ ಐತಲ್ಲ. ಇವತ್ತೇ ಅತ್ತೆ ಸಾಣಕ್ಕೆ ರಾತ್ರಿ ಸತ್ತಾಗ ದಿವಸ ಅದೇ ಇವು ಈ ತಿಂಗಳ ಲಾಸ್ಟ್ ಆಗ್ಬೇಕಂತಲ್ಲ. ಚಕ್ರ ಮುಳುಗೈತಂತ ನನ್ ಬೇಕಂತ ಸೋನು 7:30, ಸುನಿ 7 ಗಂಟೆ, ಗುಟ್ಟು 6:30. ಇವನು ಕುಡ್ದಿಲ್ಲ, ಇವನು ಕುಡ್ದೇವಾ? ಇವನು ಕುಳ್ಳ ಚೆನ್ನಾಗಿ 4 ಕುಡ್ದ. ಶಾನು ಬಾಯ್ ಕೊಟ್ಟೆ, ಕೂದ್ಲು ಯಾರಿಗೆ ಕೊಟ್ಟೆ? ತಲೆಗೆ ಕೂದ್ಲು ಯಾರಿಗೆ ಕೊಟ್ಟಪ್ಪ? ಅಲ್ಲ ಚಿಕ್ಕಿ ಕಲಿತೆ, ಚಿಕ್ಕಿ ಅಲ್ಲಿ 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 ಹಿಂದಿಲ್ಲ ಗಾಬರಿ ಮಾಡ್ಬೇಡ. ಡ್ಯೂಟಿಯಿಂದ ನಮ್ಮ ಅಕ್ಕ, ಬಾವ, ಅಣ್ಣ, ಸೊ ನಮ್ಮ ಆಂಟಿ ಮಕ್ಕಳಿಬ್ರು ಯಾರೂ ಬಂದಿರಲಿಲ್ಲ. ಹಾಗಾಗಿ ಬಂದಿದ್ದೀವಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಮನೇಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಬೋರ್ ಆಯಿತು. ಹಾಗಾಗಿ ಹೊರಗಡೆ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಪೋಲಾರ್ ಬೇರ್ಗೆ ಬಂದಿದ್ದೀವಿ. ಹೋಗು ಬಾಪು, ಬೇಡ ಬೇಡ ಸಾಕು. ತಡಿ, ದೊಡ್ಡ ಮಾಮ ಯಾಕೆ ಫೋನ್ ಮಾಡ್ತೈತೆ? ಹೌದಾ? ಅಡಿಗೆ ಮಾಡ್ಕೊಡಕ್ಕೆ ಅದೇ ಅಕೌಂಟು ಇದು ಇದ್ರದ್ದು ಗೌರ್ಮೆಂಟಿಂದ ದುಡ್ಡು ಯಾವ್ದೇಳು ಹಸಿ ಸಾಕು ಬರಪ್ಪ. ಇವಾಗ ನಮ್ಮ ಅಕ್ಕರ ಮನೆಯಿಂದ
ಬಂದ್ವಿ. ನಮ್ಮಮ್ಮ ಅಲ್ಲೇ ಮಲ್ಕೊಂಡವ್ರೆ. ಬೆಳಗ್ಗೆ 5:30ಗೆ ಹೊರಡಬೇಕು. 7 ಗಂಟೆ ಟ್ರೈನ್ ಐತಿ. ಸ್ಕೂಲಿಗೆ ಕಳಿಸ್ಬೇಕು. ಇಲ್ಲಿ ನಿದ್ದೆ ಇವತ್ತು 10:30 ಆಗಲಿ. ಓನರ್ ಪಕ್ಕದಲ್ಲಂತೂ ಅದೆಂತ ದೇವರಂತ ಮನುಷ್ಯರಾದ್ರೂ ಪಕ್ಕದಲ್ಲಿ ಓನರ್ ಬೇಡ ದಯವಿಟ್ಟು. ಆದ್ರೂ 20 ವರ್ಷ ಆಯ್ತು ಬೆಂಗಳೂರಿಗೆ ಬಂದು, ಇಂಥ ಓನರು ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ನಮ್ಮಪ್ಪ ಎಂತೆಂಥ ಮನೇನೋ ಮಾಡಿದ್ರು ನಂದಿನಿ ಲೇಔಟಲ್ಲಿ, ಇಂಥ ಓನರ್ ನನ್ನ ಜೀವನದಲ್ಲಿ ನನ್ನ ಕಣ್ಣಿಂದ ಇವತ್ತೇ ನೋಡಿ ಇವಾಗಲೇ ನೋಡಿದ್ದು. ಈಗ 1 ವರ್ಷದಿಂದಲೇ ನೋಡಿದ್ದು. ಇನ್ನೆಂತ ಒಳ್ಳೆ ಇನ್ನ ನೆಕ್ಸ್ಟ್ ಮನೆ ಕೊಟ್ರೆ ಮಕ್ಳಿರೋರಿಗೆ ಕೊಡಲ್ವಂತೆ, ಮಕ್ಳು ಇಲ್ಲದೆ ಇರೋರಿಗೆ ಕೊಡ್ತಾರಂತೆ. ಅಂತರ್ನ ಎಲ್ಲಿ ಉಳಿಕೊಂಬತ್ತಾರ ಗೊತ್ತಿಲ್ಲ. ಮಕ್ಕಳೇ ಇಲ್ಲ ಅಂದ್ಮೇಲೆ ಇನ್ ಯಾವ ಮನೆ ಇದ್ದು ಏನ್ ಪ್ರಯೋಜನ? ಈ ಮಾತು ನಮ್ಮ ಹತ್ರ ಹೇಳಿಲ್ಲ, ಬೇರೆಯವ್ರ ಹತ್ರ ಯಾರ ಹತ್ರನೂ ಹೇಳಿದ್ದಾರೆ. ನಿಜವಾಗ್ಲೂ ಮಕ್ಳು ಇಲ್ದೇ ಇರೋರು ಯಾರಿದ್ದಾರೆ? ಇಲ್ಲಾಂದ್ರೆ ಯಾರು ಸಮಸ್ಯೆನೂ ಬೇಡಪ್ಪ, ನಾನಾಯ್ತು ನನ್ ಗಂಡ ಆಯ್ತು, ಇಲ್ಲ ನಾನಾಯ್ತು ನನ್ನ ಹೆಂಡತಿ ಆಯ್ತು, ಹಿಂಗಿರೋರು ಮಾತ್ರ ಬರ್ಬೇಕಷ್ಟೇ. ಅಂತವ್ರಿಗೂ ಕಾಲ ಇಲ್ಲ. ಇಲ್ಲಿ ಬಂದ್ರೆ 1 2 ವರ್ಷ ಕಾಲ ಮಾಡಿ ಹೋಗ್ಬೇಕಷ್ಟೇ. ಅಲ್ಲ, ಮಕ್ಳಿರೋ ಮನೆಗೆ ಬಾಡಿಗೆನೆ ಕೊಡಲ್ವಂತೆ. ಯೂಲಿಯಾ ಸೀಮೆ ಓನರ್ ಹೇಳು. ನಮ್ಮ ಯಜಮಾನ್ರು ಹೇಳ್ತಾರೆ, ಹೊರಗಡೆ ಎಲ್ಲ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡ್ ಬಂದಿರ್ತೀವಿ, ಹೆಂಡತಿ ಕಟ್ಟ ಇಲ್ಲ, ಮಕ್ಳ ಕಟ್ಟ ಇಲ್ಲ, ತಾಯಿ ಕಟ್ಟ ಇಲ್ಲ, ಯಾರ ಕಟ್ಟನೂ ಇಲ್ಲ. ಇವಳು ಯಾರ್ದೋ ಕಾಟ ನಮ್ಗೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಮನೇಲೆ ನೆಮ್ಮದಿ ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗಿ ಏನ್ ಪ್ರಯೋಜನ, ಎಷ್ಟ್ ದುಡಿದ್ರೆ ಏನ್ ಪ್ರಯೋಜನ ಅಂತಾರೆ. ನಿಜವಾಗ್ಲೂ ಅಲ್ಲ, ನನ್ಗೆ ಏನ್ ಬೇಜಾರು ಅಂತಂದ್ರೆ ಆ ಮಾತಂದ್ರೆ ಹೇಳಲ್ಲ, ಮಕ್ಳಿರೋರಿಗೆ ಕೊಡಲ್ಲ ಅಂತ. ನನಗೂ ಅಷ್ಟೇ, ಗಂಡನ್ ಕಟ್ಟ ಇಲ್ಲ, ಮಕ್ಳ ಕಟ್ಟ ಇಲ್ಲ, ಅತ್ತೆ ಮಾವನ್ ಕಟ್ಟ ಇಲ್ಲ. ಇವರೇ ಬಾಜಿ ಅತ್ತೆ ಮಾವ ಎರಡು ಒಬ್ಬರೇ ಆಗ್ಬಿಟ್ಟು ನಿಂಗ ಮುಂದೆ ಒಂದು ಬಿಟ್ಟಿಲ್ಲ ಅಂತೆಲ್ಲ ಕಡೆ ಬರೋದೇಲ್ಲ ಒಂಥರ ಚೇರು ನೆಲ ಅಲ್ಲ, ನೆಲ ಇದ್ದಿರಷ್ಟೇ ಸೌಂಡ್ ಬಂದಿದ್ದಿಲ್ಲ ನೋಡಿ. ಇವರ ನೆಮ್ಮದಿಗೆ ಭಂಗನೇ ಇಲ್ಲ. ಇದೇ ನೆಮ್ಮದಿ. ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗ್ಬೇಕಂತೆ, ಆದ್ರೂ 11 ಕಾಲ ಆಗೈತೆ, ಮಲ್ಕೊಂತ ಇಲ್ಲ. ಫೋನ್ ನೋಡ್ಕೊಂಡು ಆರಾಮಾಗಿ ಮಲ್ಗೋಳೆ. ಡ್ರೆಸ್ಸು ಚೇಂಜ್ ಮಾಡಿಲ್ಲ, ಇನ್ನೆಂತ ಸೋಂಬೇರಿ ಬಂದಿದೆ. ಈಗ ಬೆಳಗ್ಗೆ ಇದ್ದ ಡ್ರೆಸ್ಸಲ್ಲಿ ಹೋಗೋದು ಲೇಟ್ ಆಗಿಬಿಡುತ್ತೆ. ಆಮೇಲೆ ರೆಡಿ ಆಗ್ತದೆ. ಡ್ರೆಸ್ ಹಾಕೊಳ್ಳೋದಕ್ಕೆ ಟ್ರೈನ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ರೆಡಿ ಆಗೋಷ್ಟು ಟೈಮ್ ಅದೇ ಟ್ರೈನಲ್ಲಿ ಅದೇ ಡ್ರೆಸ್ ಆಲ್ಮೋಸ್ಟ್ ಹಂಗೆ ಮಾಡೋದು. ನಾಳೆ ಹೋಗೋದು ಊರಿಗೆ ಅನ್ನಂಗೆ ಇವತ್ತೆಲ್ಲಾದ್ರೂ ಹೋಗ್ತೀವಿ ಅನ್ಕೊಳ್ಳಿ, ಅದೇ ಡ್ರೆಸ್ ಅಲ್ಲಿ ಮಲ್ಕೋತೀವಿ. ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಅದೇ ಡ್ರೆಸ್ ಅಲ್ಲಿ. ಬೆಂಗಳೂರಲ್ಲಿ ಊರಿಂದ ಬರ್ಬೇಕಾದ್ರೆ ಹಂಗೇನಾ ನೈಟ್ ಅರ್ಧೆ ಹಾಕೋ ಮಲ್ಗಿದ್ದ ಅದನ್ನೇ ರೆಡಿ. ಯಾರು ಗೆಸ್ ಮಾಡು? ಯಾರು? ಗೊತ್ತಾಯ್ತು. ಫೇಸ್ ಮಾಡಿದ್ರೆ ನನ್ನ ಪ್ರಾಣ ಇದು. ನೋಡಿದೆ ಕರ್ಲಿ ಹೇರ್ ಅಲ್ಲ, ಕರ್ಲಿ ಹೇರ್.